ಮನಸ್ಸುಗಳನ್ನ ತಂಪು ಮಾಡೋದು ಅಂತಂದರೆ ಇತ್ತೀಚೆಗೆ ಬರೀ ಹೆಣ್ಮಕ್ಳೇ ಇರಬೇಕಪ್ಪ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಳೋದು, ಗಂಡು ಮಕ್ಕಳು ಭಾಳ ಕಷ್ಟ. ಆದರೆ ನಮ್ಮ ಮನೇಲಿ ಪುಣ್ಯ ಏನಪ್ಪ ಅಂದರೆ 3 ಜನನೂ ಗಂಡು ಮಕ್ಕಳಿಗೆ ನಾವೇ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಈಗ ನಮಗೆಲ್ಲ ಹೆಣ್ಮಕ್ಳಾಗಿರೋರು ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಯಾಕೆ ಹೆತ್ತ ತಾಯಿ ನಾವು ದಿನನಿತ್ಯ ಕಾಣುವ ದೇವರೇ. ನಾವು 108 ಕಲ್ಲು ದೇವ್ರು ಮಾಡಿದ್ರು ಕೂಡ ಹೆತ್ತ ತಾಯಿ ದಿನನಿತ್ಯ ನಾವು ಕಾಣುವ ದೇವರು. ಅವ್ರ ಹೆಸರು ಕೂಡ ಕಾರ್ಯಕ್ರಮಗಳನ್ನ ಬೆಳಗ್ಗೆ ಅವಳು ಕೂಡ ಲಕ್ಷ್ಮೀ ದೇವಸ್ಥಾನಕ್ಕೆ ನಮ್ಮ ತಾಯಿ ನಮ್ಮ ಜೊತೆ 20 ವರ್ಷದಲ್ಲಿ 4ನೇ ಕಾರ್ಯಕ್ರಮ ನಮ್ಮಮ್ಮ ನನ್ನ ಜೊತೆ ಬಂದಿದ್ದು. ಇವತ್ತು ಆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊ ಬಂದು ಒಂದೊಂದು ದೇವಸ್ಥಾನವೂ ವಿಭಿನ್ನವಾಗಿ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ನಿಜವಾಗ್ಲೂ ನನ್ನ ಬಗ್ಗೆ ಭಾಳ ಅಭಿಮಾನವ್ರಿಗೆ ಧನ್ಯವಾದ. ಅವರ ಪಟ್ಟ ಶ್ರಮ ಆ ದೇವಸ್ಥಾನದಲ್ಲಿ ಕಾಣಿಸ್ತಾ ಐತೆ ಇಲ್ವೋ? ಅವ್ರ ಶ್ರಮ ಎಲ್ಲಿ ಕಾಣ್ತಾ ಐತೆ? ಆ ದೇವಸ್ಥಾನದಲ್ಲಿ ಕಾಣ್ತಾ ಇದೆ. ಇದು ನಂದು ಕಂಬ ಐತಲ್ಲ, ಆ ಕಂಬನ ನಾನು ಸುಮಾರು ಕಂಬಗಳು ಮಾಡಿಸಿದ್ದೀನಿ, ಎಷ್ಟು ದೇವಸ್ಥಾನಗಳಿಗೆ ಹಾಕ್ಸಿದ್ದೀನಿ. ಭಾಳ ಲಕ್ಷಣವೂ ಇದೆ, ಭಾಳ ಚೆನ್ನಾಗಿರೋದು ಮಾಡೋರೆ. ಸೈಜು ಕೂಡ ಒಂಥರ ಭಕ್ತಿ ಬರುತ್ತೆ ನೋಡ್ದಂಗೆ. ಇನ್ನೊಬ್ರು ಪೆನ್ಸಿಲ್ ಥರ ಮಾಡಿಬಿಟ್ಟಿರ್ತಾರೆ. ನೀವೆಲ್ಲ ನೀವು ಹೋಗಿ ನೋಡ್ತೀರಿ, ಎಲ್ಲೇ ಹೋದ್ರೆ ಮೇಲೆ ನಂದಿ ಕೈ ಗರುಡಗಂಬಗಳು ನೋಡಿ. ಇಲ್ಲಿ ಲಕ್ಷಣ ಇದೆ, ದೇವಸ್ಥಾನದಲ್ಲಿ ನೆಮ್ಮದಿ ಇದೆ. ಎಲ್ಲದಕ್ಕಿಂತ ಪುಣ್ಯಾತ್ಮರು ಅವನ ಜೊತೆ ಕೈ ಜೋಡಿಸಿದಂಥ ನೂರಾರು ದಾನಿಗಳು, ನೂರಾರು ಗ್ರಾಮಸ್ಥರು, ಮುಖಂಡರುಗಳು ಅದಕ್ಕೆಲ್ಲ ಕೊಟ್ಟಿದ್ದಾರಲ್ಲ, ಅವ್ರಿಗೆ ತುಂಬ ಹೃದಯದಿಂದ ಒಂದು ಧನ್ಯವಾದ ಮಾಡ್ತೀನಿ. ಯಾವಾಗ ಈ ದೇವಸ್ಥಾನ ಅವ್ರ ಶ್ರಮ ಎಲ್ಲರೂ ಸೇರಿ ದೇವಸ್ಥಾನ ಮಾಡಿದ್ರಿ, ಆ ದೇವಸ್ಥಾನದ ಲಕ್ಷಣ, ಅದರ ಗೌರವ, ಅದರ ಭಕ್ತಿ ಜಾಸ್ತಿ ಆಗಿದೆ. ಯಾವಾಗ ಆ ಪುಣ್ಯಾತ್ಮನ ಮುಂದೆ ಜಾಗ ಖಾಲಿ ಮಾಡಿಕೊಟ್ರಲ್ಲ, ಅದು ಮಾಡಿದಾಗ ಅದು ಇನ್ನೂ ವಿಚಿತ್ರ. 90 ದೇವಸ್ಥಾನಗಳು ಮಾಘ ಮಾಸದಲ್ಲೇ ಉದ್ಘಾಟನೆ ಆಗೋದು. ಅದಕ್ಕೋಸ್ಕರನೇ ಈ ತಿಂಗಳಲ್ಲಿ ಉದ್ಘಾಟನೆ ಆಗಿ ಮುಂದಿನ ವರ್ಷದಲ್ಲಿ ವಾರ್ಷಿಕೋತ್ಸವಗಳು ಆಗ್ತಾಯಿರ್ತದೆ. ವಿಶೇಷ ಇವತ್ತು ಹುಣಸೂರಲ್ಲಿ ಏನಪ್ಪ ಅಂತಂದರೆ 4 ದೇವಸ್ಥಾನಗಳ ಹೊಸ ದೇವಸ್ಥಾನಗಳ ಉದ್ಘಾಟನೆ. ಒಂದು ಪುರಾತನ ಕಾಲದ್ದು ಶಿಥಿಲವಾಗಿತ್ತು, ಅದು ಲಕ್ಷ್ಮೀ ದೇವಸ್ಥಾನ. ಆ ಲಕ್ಷ್ಮೀ ದೇವಸ್ಥಾನ ಹೆಚ್ಚು ಕಮ್ಮಿ 12 ವರ್ಷಕ್ಕೆ ಒಂದೇ ಸಲ ಬಾಗಿಲು ತೆಗೆಯೋದು. ಅದಾದಮೇಲೆ ಮಹದೇಶ್ವರನ ದೇವಸ್ಥಾನ ಹಿರೇಕ್ಯಾತ್ನಳ್ಳಿ, ಮತ್ತೊಂದು ಮಹದೇಶ್ವರನ ದೇವಸ್ಥಾನ ಇದರಲ್ಲಿ ಕಡೆಮನೆಗಳಲ್ಲಿ. ಅದನ್ನು ಮುಗಿಸ್ಕೊಂಡು ಇವತ್ತು ಇಲ್ಲಿ ಹಬ್ಬರಿಗೆ ಬಂದಿದ್ದೀವಿ ಮಾಶಣಿಕಮ್ಮ.